ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಪಾಕಿಸ್ತಾನದ ಅತಿ ಬುದ್ಧಿವಂತಿಕೆ ಮೇಲೆ ಚೈನಾ ತಣ್ಣೀರು ಸುರಿದಿದೆ. ಮೊನ್ನೆ ಅಮೆರಿಕಾದಲ್ಲಿ ಊಟ ಮಾಡ್ಕೊಂಡು ಚೈನಾಗೆ ಬಂದ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಫೀಲ್ಡ್ ಮಾರ್ಷಲ್ಗೆ ನೀನು ಫೀಲ್ಡ್ ಮಾರ್ಷಲ್ ಅಲ್ಲ, ಫ್ರಾಡ್ ಮಾರ್ಷಲ್ ಅನ್ನೋದನ್ನ ಚೈನಾ ಬಹಿರಂಗವಾಗಿ ತೋರಿಸಿದೆ. ಚೈನಾದ ಆಸ್ತಿಗಳು ಹಾಗೂ ನಾಗರಿಕರಿಗೆ ರಕ್ಷಣೆ ಕೊಡುವುದರಲ್ಲಿ ಪಾಕಿಸ್ತಾನ ವಿಫಲವಾಗಿದೆ ಅನ್ನೋ ಮಾತನ್ನ ವಿದೇಶಾಂಗ ಸಚಿವ ವಾಂಗ್ ಈ ಬಹಿರಂಗವಾಗಿ ಹೇಳಿದ್ದಾರೆ. ಮತ್ತು ಪಾಕಿಸ್ತಾನದ ಈ ಫೀಲ್ಡ್ ಮಾರ್ಷಲ್ನನ್ನ ಭೇಟಿ ಕೂಡ ಮಾಡದೆ ಚೈನಾದ ಅಧ್ಯಕ್ಷ ಶಿ ಜಿನ್ಪಿಂಗ್ ಅಲ್ಲಿಂದ ವಾಪಸ್ಸು ಕಳುಹಿಸಿದ್ದಾರೆ. ಹಾಗಾದ್ರೆ ಟ್ರಂಪ್ಗೆ ಬೆಣ್ಣೆ ಹಚ್ಚಿ ನೋಬಲ್ಲು ಗೀಬಲ್ಲು ಅಂತೆಲ್ಲ ಮಾತಾಡಿ ನಾವು ಅಮೆರಿಕಾಗೆ ಕ್ಲೋಸು ಅಂತ ತೋರಿಸ್ಕೊಂಡು ಚೈನಾಗೆ ಬಂದ್ರೆ ಚೀನೀಯರು ನಮಗೆ ಬೆಣ್ಣೆ ಹಚ್ಚಿ ಮರ್ಯಾದೆ ಕೊಡ್ತಾರೆ ಅಂದ್ಕೊಂಡಿದ್ದ ಮುನೀರ್ಗೆ ಅಲ್ಲಿ ಸಾರ್ವಜನಿಕ ಅವಮಾನ ಆಗಿದೆ. ಹಾಗಾದ್ರೆ ಪಾಕಿಸ್ತಾನದಲ್ಲಿ $60 ಬಿಲಿಯನ್ ಹೂಡಿಕೆ ಮಾಡಿರೋ ಚೈನಾ ಯಾಕೆ ಪಾಕ್ ಬಗ್ಗೆ ಸಿಟ್ಟು ಮಾಡ್ಕೊಂಡಿದೆ? ಐರನ್ ಬ್ರದರ್ಗಳ ನಡುವೆ ಇದೇನಾಯಿತು? ಪಾಕಿಸ್ತಾನದಲ್ಲಿ ಮುನೀರ್ಗೆ ಆಗಿದ್ದೇನು ಮತ್ತು ಅಮೆರಿಕ ಹಾಗೂ ಚೈನಾ ಎರಡನ್ನೂ ಏಕಕಾಲಕ್ಕೆ ಬ್ಯಾಲೆನ್ಸ್ ಮಾಡಬೇಕು ಅನ್ನೋ ಪಾಕಿಸ್ತಾನದ ಪ್ರಯತ್ನ ಹೇಗಿದೆ? ಬನ್ನಿ ನೋಡೋಣ. ಗೆಳೆಯರೆ, ಏಕಕಾಲಕ್ಕೆ ಎರಡೆರಡು ಸಂಬಂಧಗಳನ್ನು ಮೇಂಟೈನ್ ಮಾಡೋದಿದೆಯಲ್ಲ, ಅದು ಸ್ವಲ್ಪ ಕಷ್ಟದ ಕೆಲಸನೇ. ಆದರೆ ಈ ನಗರ ವಧುಗಳ ವರ್ಚಸ್ಸಿರುತ್ತೆ ನೋಡಿ, ಅದು ಅವ್ರ ವಯಸ್ಸು ಮತ್ತು ಸೌಂದರ್ಯ ಮುಗಿಯೋವರೆಗೆ ಮಾತ್ರ ಅನ್ನೋದು ಪಾಪ ಬಹಳಷ್ಟು ಬಾರಿ ಅವರಿಗೆ ಅರ್ಥ ಕೂಡ ಆಗಿರೋದಿಲ್ಲ. ಪಾಕಿಸ್ತಾನದ ಪರಿಸ್ಥಿತಿ ಕೂಡ ಅದೇನೆ. ಪಾಕಿಸ್ತಾನ ಒಂದು ಕಾಲಕ್ಕೆ ಅಮೆರಿಕಾದ ಕಾಲಬುಡದಲ್ಲಿತ್ತು. ಅಲ್ಲಿಂದ ಚೈನಾದ ಬಳಿ ಬಂದು ಡ್ಯೂಯೇಟನ್ನು ಶುರು ಮಾಡ್ತು. ಚೈನಾ ಬೇಜಾರಾದಾಗ ಮತ್ತೆ ಅಮೆರಿಕ ಜೊತೆ ನಿಖಾ ಮಾಡ್ಕೊಳ್ಳೋದಕ್ಕೆ ಮುಂದಾಯಿತು. ಹೀಗಿಲ್ಲಿ ಪದೇ ಪದೇ ಸಂಗಾತಿಯನ್ನು ಚೇಂಜ್ ಮಾಡುವಾಗ, ಹಳೆ ಸಂಗಾತಿಯ ಬಳಿಗೆ ಮತ್ತೆ ಹೋಗುವಾಗ ನಿಖಾ ಹಲಾಲ್ ಮಾಡಿಸೋದಕ್ಕೆ ಟರ್ಕಿ ಇತ್ತು. ಗೆಳೆಯರೆ, ಮೊನ್ನೆ ಆಪರೇಷನ್ ಸಿಂಧೂರ್ ಆಯ್ತಲ್ಲ, ಆ ಸಂದರ್ಭದಲ್ಲಿ ಪಾಕಿಸ್ತಾನಕ್ಕೆ ಚೈನಾ ಸಾಕಷ್ಟು ಸಹಾಯ ಮಾಡ್ತು. ಆದರೆ ಚೈನಾ ಕೊಟ್ಟ ಆಯುಧಗಳು ಭಾರತದ ಮುಂದೆ ಕೆಲಸ ಮಾಡಲಿಲ್ಲ. ಸೊ ಪಾಕಿಸ್ತಾನ ಅಮೆರಿಕಾದ ಬಳಿಗೆ ಓಡ್ ಹೋಯಿತು. ಅದು ಕೂಡ ಅಮೆರಿಕ ಪಾಕಿಸ್ತಾನದಲ್ಲಿ ಬಚ್ಚಿಟ್ಟಿರೋ ನ್ಯೂಕ್ಲಿಯರ್ ವಾರ್ ಹೆಡ್ಗಳ ಗೋದಾಮಿನ ಸಮೀಪ ಕೂಡ ಭಾರತದ ಮಿಸೈಲುಗಳು ಬಿದ್ದ ಮೇಲೆ ಅಮೆರಿಕ ಕೂಡ ಎಚ್ಚೆತ್ತುಕೊಳ್ತು. ತಕ್ಷಣ ಅಲ್ಲಿ ಸಂಧಾನ, ಕದನ ವಿರಾಮ ಇವೆಲ್ಲ ಆದವು. ಅದರ ಬೆನ್ನಲ್ಲೇ ಇಸ್ರೇಲ್ ಇರಾನ್ ಸಂಘರ್ಷ ಬೇರೆ ಶುರು ಆಗೋದಿತ್ತು. ಹೀಗಾಗಿ ಅಮೆರಿಕ ಪಾಕಿಸ್ತಾನದ ಸೇನಾ ಮುಖ್ಯಸ್ಥನನ್ನು ಕರೆಸ್ಕೊಂಡು ಒಂದು ಫ್ರೀ ಮೀಲ್ ಕೊಟ್ಟು ಹೆಗಲು ತಟ್ಟಿ ಕಳುಹಿಸ್ಕೊಡ್ತು. ಇಷ್ಟಕ್ಕೆ ಪಾಕಿಸ್ತಾನ ಖುಷ್. ಆದರೆ ಈ ಪಾಕಿಸ್ತಾನ ಹೀಗೆ ಅಮೆರಿಕಾಗೆ ಹತ್ತಿರ ಆದರೆ ಚೈನಾ ಬೇಜಾರು ಮಾಡ್ಕೊಳ್ಳೋದಿಲ್ವೇ? ಹೀಗಾಗಿ ಅಲ್ಲಿ ಆಸಿಮ್ ಮುನೀರ್ ವೈಟ್ ಹೌಸ್ಗೆ ಹೋಗಿ ಅಲ್ಲಿನ ಮಾಲೀಕನನ್ನು ಮಾತಾಡಿಸುವಾಗ ಚೈನಾಗೆ ಪಾಕಿಸ್ತಾನದ ಉಪಪ್ರಧಾನಿ ಮತ್ತು ವಿದೇಶಾಂಗ ಸಚಿವ ಇಶಾಕ್ ದಾರ್ನನ್ನು ಕಳುಹಿಸಲಾಗಿತ್ತು. ವಿದೇಶಾಂಗ ಸಚಿವ ಚೈನಾದಲ್ಲಿ, ಸೇನಾ ಮುಖ್ಯಸ್ಥ ಅಮೆರಿಕಾದಲ್ಲಿ. ಇನ್ನು ಈಗ ವಿದೇಶಾಂಗ ಸಚಿವನನ್ನು ಅಮೆರಿಕಾಗೆ ಕಳುಹಿಸಿ ಸೇನಾ ಮುಖ್ಯಸ್ಥ ಆಸಿಮ್ ಮುನೀರ್ ಚೈನಾಗೆ ಭೇಟಿ ಕೊಟ್ಟಿದ್ದಾನೆ. ಗೆಳೆಯರೆ, ಮುನೀರ್ ಶ್ರೀಲಂಕಾಗೆ, ಇಂಡೋನೇಷ್ಯಾಗೆ ಹೋಗೋದು ಫಿಕ್ಸ್ ಆಗಿತ್ತು. ಆದರೆ ಅಷ್ಟರಲ್ಲೇ ಅದೇನಾಯಿತೋ ಗೊತ್ತಿಲ್ಲ. ಆ ಎರಡೂ ದೇಶಗಳ ಪ್ರವಾಸವನ್ನು ಮುಂದೂಡಿದ ಮುನೀರ್ ಸೀದಾ ಚೈನಾಗೆ ಓಡೋಡಿ ಬಂದ. ಅಲ್ಲಿ ತುಂಬ ಹಾರ್ದಿಕ ಸ್ವಾಗತ ಸಿಗುತ್ತೆ. ಆತ್ಮೀಯವಾಗಿ ಚೀನಿಯರು ಬರಮಾಡ್ಕೊಳ್ತಾರೆ. ಆಪರೇಷನ್ ಸಿಂಧೂರದ ಬಗ್ಗೆ ಮಾತಾಡ್ತಾರೆ. ತಾನು ಫೀಲ್ಡ್ ಮಾರ್ಷಲ್ ಆದ ಬಗ್ಗೆ ಅಭಿನಂದಿಸ್ತಾರೆ. ಅಮೆರಿಕ ಜೊತೆ ಹೆಚ್ಚು ಒಡನಾಟ ಬೇಡ, ನಿಮಗೇನು ಬೇಕೋ ಕೇಳಿ, ಅದನ್ನೆಲ್ಲ ನಾವೇ ಕೊಟ್ಟು ಬಿಡ್ತೀವಿ ಅಂತಾರೆ. ಹಿಂಗೆ ನಾನಾ ಕನಸುಗಳನ್ನು ಹೊತ್ಕೊಂಡು ಬಂದ ಮುನೀರ್ನನ್ನ ಚೈನಾದ ಏರ್ಪೋರ್ಟಲ್ಲಿ ರಿಸೀವ್ ಮಾಡ್ಕೊಳ್ಳೋದಕ್ಕೆ ಯಾವ ಪ್ರೋಟೋಕಾಲನ್ನು ಚೈನಾ ಪಾಲನೆ ಮಾಡಲೇ ಇಲ್ಲ. ಸರಿ, ಬಂದ ಮೇಲೆ ಮಾತನಾಡಿಸಿದ್ಯಾರು? ಚೈನಾದ ವಿದೇಶಾಂಗ ಸಚಿವ ವಾಂಗ್ ಯಿ. ಅಲ್ಲಿ ಕೂಡ ಪಾಕಿಸ್ತಾನದ ಸೇನಾ ಮುಖ್ಯಸ್ಥನ ನಿರೀಕ್ಷೆಗಳು ಯಾವುವು ಈಡೇರಲಿಲ್ಲ. ವಾಂಗ್ ಯಿ ಮುನೀರ್ನನ್ನು ನೋಡಿದ ಕೂಡಲೇ ಗರಂ ಆದರು. ತಮ್ಮ ಅಸಮಾಧಾನವನ್ನು 4 ಗೋಡೆಗಳ ಹಿಂದಕ್ಕೆ ತಗೊಂಡು ಹೋಗಿ ಒಳಗೆ ಉಗಿಬೇಕು ಅಂತ ಕೂಡ ಅವರು ಅಂದ್ಕೊಳ್ಳಿಲ್ಲ. ಮಾಧ್ಯಮಗಳ ಮುಂದೆ ಬಹಿರಂಗವಾಗಿ ಪಾಕಿಸ್ತಾನ ತನ್ನಲ್ಲಿನ ಚೈನಾ ಹೂಡಿಕೆಗಳಿಗೆ, ಚೈನಾದ ನಾಗರಿಕರಿಗೆ ರಕ್ಷಣೆ ಕೊಡೋದ್ರಲ್ಲಿ ವಿಫಲವಾಗ್ತಾ ಇದೆ ಅನ್ನೋ ತಮ್ಮ ಅಸಮಾಧಾನವನ್ನು ಬಹಿರಂಗಪಡಿಸಿಬಿಟ್ರು. ಇಲ್ಲಿ ಅಮೆರಿಕದ ಅಧ್ಯಕ್ಷ ವೈಟ್ ಹೌಸ್ಗೆ ಕರೆದು ಒಂದು ಬಿಟ್ಟಿ ಬಿರಿಯಾನಿ ತಿನ್ನಿಸಿ ಕಳುಹಿಸಿದ ಕೂಡಲೇ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಆಕಾಶಕ್ಕೇರ್ಬಿಟ್ಟಿದ್ದ. ಅಮೆರಿಕದ ಅಧ್ಯಕ್ಷರೇ ಊಟ ಹಾಕಿದ ಮೇಲೆ ಇನ್ನೇನಿದೆ, ಜಗತ್ತಿನಾದ್ಯಂತ ತನಗಿನ್ನ ಗೌರವ ಸಿಕ್ಕಿಬಿಡುತ್ತೆ ಅನ್ನೋ ಭ್ರಮೆ ಆತನದ್ದು. ಇನ್ನು ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಅಮೆರಿಕಾಗೆ ಹೋಗಿ ಬಂದ ಅಂದರೆ ಚೈನಾಗೆ ಜಲಸ್ ಶುರುವಾಗುತ್ತೆ. ಚೈನಾ ನಮ್ಮನ್ನು ಗಟ್ಟಿಯಾಗಿ ಹಿಡಿದಿಟ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡುತ್ತೆ. ನಾವು ಏನು ಕೇಳಿದ್ರು ಇನ್ನು ಚೈನಾ ಕೊಡ್ತಾ ಹೋಗುತ್ತೆ. ನಮ್ಮ ಡಬಲ್ ಗೇಮ್ ಗ್ಯಾರಂಟಿ ಸಕ್ಸಸ್ ಆಗುತ್ತೆ ಅಂದ್ಕೊಂಡಿದ್ದ ಮುನೀರ್ಗೆ ಅಲ್ಲಿ ಚೈನಾ ಮೊದಲ ಹೊಡೆತ ಕೊಡ್ತು. ಗೆಳೆಯರೆ, ಚೈನಾ ಪಾಕಿಸ್ತಾನದಲ್ಲಿ ಮಾಡಿರೋ ಸಿಪೆಕ್ ಇದೆಯಲ್ಲ, ಇದು ಕೇವಲ ವ್ಯಾಪಾರ ಮಾರ್ಗ, ಹೆದ್ದಾರಿ, $60 ಬಿಲಿಯನ್ ಹೂಡಿಕೆ ಅಷ್ಟೇ ಅಲ್ಲ, ಅದು ಇಡೀ ಜಗತ್ತಿನ ಜೊತೆಗೆ ಸಂಪರ್ಕವನ್ನು ಸಾಧಿಸೋದಕ್ಕೆ ಚೈನಾ ಮಾಡಿಕೊಂಡಿರೋ ದಾರಿ. ಪಾಕಿಸ್ತಾನದಲ್ಲಿರೋ ಸಿಪೆಕ್ ಅನ್ನೋದು ಚೈನಾದ ಜಾಗತಿಕ ಸಂಪರ್ಕದ ಅತಿ ಮುಖ್ಯ ಪಿಲ್ಲರ್. ಇಲ್ಲಿ ನೋಡಿ, ಇದು ಚೈನಾನಾ? ಇದು ಯುರೋಪ್, ಅಮೆರಿಕ ಹಾಗೂ ಇನ್ನುಳಿದ ಜಗತ್ತು.
ಈಗ ಚೈನಾ ಇಲ್ಲಿನ ದೇಶಗಳ ಜೊತೆ ವ್ಯಾಪಾರ ವಹಿವಾಟುಗಳನ್ನ ಮಾಡಬೇಕು ಅಂದ್ರೆ ಸಮುದ್ರ ಮಾರ್ಗವನ್ನು ಬಳಕೆ ಮಾಡಬೇಕು. ಅಕಸ್ಮಾತ್ ನಾಳೆ ಒಂದು ಜಾಗತಿಕ ಯುದ್ಧ ಶುರುವಾಯಿತು, ತೈವಾನ್ ವಿಷಯದಲ್ಲೋ ಮತ್ಯಾವುದೋ ವಿಷಯದಲ್ಲೋ ಚೈನಾ ಜೊತೆ ಅಮೆರಿಕ ಯುದ್ಧಕ್ಕೆ ನಿಂತ್ಕೊಳ್ತು ಅಂತ ಇಟ್ಕೊಳ್ಳಿ, ಆಗ ಕೆಂಪು ಸಮುದ್ರದ ಮಾರ್ಗವನ್ನ ಅಮೆರಿಕ ಮುಚ್ಚಿಬಿಡುವ ಸಾಧ್ಯತೆಗಳಿರುತ್ತವೆ. ಇಲ್ಲಿ ಅಮೆರಿಕ ಹಾಗೂ ಪಶ್ಚಿಮದ ಪಡೆಗಳು ಸಮುದ್ರ ಮಾರ್ಗವನ್ನ ಬ್ಲಾಕ್ ಮಾಡಿದ್ರೆ ಅಥವಾ ಇಲ್ಲೂ ಒಂದು ಯುದ್ಧ ಶುರುವಾದ್ರೆ ಚೈನಾದ ವ್ಯಾಪಾರ ಮಾರ್ಗ ಸಮಸ್ಯೆಗೀಡಾಗತ್ತೆ. ಆಗ ಆಫ್ರಿಕಾನ ಸುತ್ತಕೊಂಡು ಚೈನಾ ಬರಬೇಕು. ಹೀಗೆ ಬಂದ ಮೇಲೆ ಇಲ್ಲಿ ಅಂಡಮಾನ್ ನಿಕೋಬಾರ್ ದ್ವೀಪಗಳಲ್ಲಿ ಕುಳಿತ ಭಾರತ ಸ್ಟ್ರೈಟ್ ಆಫ್ ಮಲಕ್ಕಾನ ಮುಚ್ಚಿಬಿಡೋ ಅವಕಾಶ ಕೂಡ ಇರುತ್ತೆ. ಆಗ ಕೂಡ ಚೈನಾ ಸಮಸ್ಯೆಗೀಡಾಗತ್ತೆ. ಇನ್ನು ಈಗ ಲಕ್ಷದ್ವೀಪದಲ್ಲಿ ಕೂಡ ಭಾರತ ಒಂದು ಸೇನಾ ನೆಲೆಯನ್ನ ಮಾಡಿಕೊಳ್ತಾ ಇದೆ. ಅಲ್ಲಿಂದಲೂ ಚೀನಾಗೆ ಸಮಸ್ಯೆ ಉಂಟು ಮಾಡಬಹುದು. ಇಂಡೋ ಪೆಸಿಫಿಕ್ ಅಲ್ಲಿ ಅಮೆರಿಕ ಹಾಗೂ ಮಿತ್ರ ಪಡೆಗಳು ಬಂದು ಕೂತ್ರೆ ಅದು ಕೂಡ ಚೈನಾದ ಸಪ್ಲೈ ಚೈನ್ ಅನ್ನ ಕಟ್ ಮಾಡುತ್ತೆ. ಇಂಥ ಪರಿಸ್ಥಿತಿಯಲ್ಲಿ ಒಂದು ಪರ್ಯಾಯ ಮಾರ್ಗ ಬೇಕಾಗುತ್ತೆ ಅನ್ನೋದು ಚೈನಾದ ಯೋಚನೆ. ಇನ್ನು ಸಮುದ್ರ ಮಾರ್ಗದ ಮೂಲಕ ಸರಕು ಸಾಗಾಟಕ್ಕೆ ಹೆಚ್ಚಿನ ಸಮಯ ಹಿಡಿಯುತ್ತೆ ಅನ್ನೋದಾದ್ರೆ ಭೂಮಾರ್ಗದ ಮೂಲಕ ಕೂಡ ಒಂದು ವ್ಯವಸ್ಥೆ ಇರಬೇಕು. ಅದನ್ನು ಮಾಡಿಕೊಳ್ಳೋದಕ್ಕೆ ಪಾಕಿಸ್ತಾನದ ಸಿಪೆಕ್ ಅವರಿಗೆ ಬೇಕು. ಇದು ಒಂದು ಕಡೆ ಗ್ವದಾರ್ ಬಂದರಿಗೆ ಸಂಪರ್ಕವನ್ನು ಕಲ್ಪಿಸುತ್ತೆ. ಹಾಗೆ ಆಫ್ಘನಿಸ್ತಾನದ ಮೂಲಕ ಅಥವಾ ಇರಾನ್ನ ಮೂಲಕ ಅಥವಾ ರಷ್ಯಾದ ನಾರ್ತ್ ಸೌತ್ ಟ್ರಾನ್ಸ್ಪೋರ್ಟ್ ಕಾರಿಡಾರ್ನ ಮೂಲಕ ಯುರೋಪನ್ನು ತಲುಪೋದಕ್ಕೆ ಚೈನಾ ವ್ಯವಸ್ಥೆ ಮಾಡ್ಕೋಬೇಕು. ಅದು ಸಾಧ್ಯ ಆಗಬೇಕು ಅಂದರೆ ಅವರಿಗಿಲ್ಲಿ ಪಾಕಿಸ್ತಾನ ಮತ್ತು ಸಿಪೆಕ್ ಬೇಕಾಗುತ್ತೆ. ಆದರೆ ಸಿಪೆಕ್ನ ಪರಿಸ್ಥಿತಿ ಇವತ್ತು ಏನಾಗಿದೆ ನೋಡಿ. ಒಂದು ಕಡೆ ಬಲೂಚಿಸ್ತಾನದ ಲಿಬರೇಷನ್ ಪಡೆಗಳು ಚೈನಾ ಮತ್ತು ಚೈನಾದ ಹೂಡಿಕೆಗಳನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡ್ತಾ ಇವೆ. ಇನ್ನೊಂದು ಕಡೆ ಆಫ್ಘನಿಸ್ತಾನದ ಗಡಿಯಲ್ಲಿ ಟಿಟಿಪಿ ಚೈನಾದ ನಾಗರಿಕರ ಮೇಲೆ ದಾಳಿ ಮಾಡ್ತಾ ಇದೆ. ಇತ್ತೀಚೆಗೆ ಚೀನಿ ಇಂಟೆಲಿಜೆನ್ಸ್ನ ವರದಿಗಳು ಟಿಟಿಪಿ ಹಾಗೂ ಬಲೂಚ್ ಪಡೆಗಳು ಚೀನೀಯರ ಮೇಲೆ ಇನ್ನಷ್ಟು ಹೆಚ್ಚು ದಾಳಿ ನಡೆಸುವ ಸಾಧ್ಯತೆ ಇದೆ ಅನ್ನೋ ವರದಿಯನ್ನು ಕೊಟ್ಟಿವೆ. ಇನ್ನು ಈ ಪಡೆಗಳಿಂದ ಚೈನಾದ ಹೂಡಿಕೆಗಳನ್ನು ಕಾಪಾಡೋದ್ರಲ್ಲಿ ಪಾಕಿಸ್ತಾನದ ಸೇನೆ ವಿಫಲವಾಗ್ತಾ ಇದೆ. ಹೀಗಾಗಿ ಚೈನಾ ಪಾಕಿಸ್ತಾನದ ಮೇಲೆ ಸಿಟ್ಟು ಮಾಡ್ಕೊಂಡಿದೆ. ಗೆಳೆಯರೆ, 2021ರಲ್ಲಿ ದಾಸು ಹೈಡ್ರೋ ಪವರ್ ಪ್ರಾಜೆಕ್ಟ್ನ ಉದ್ಯೋಗಿಗಳನ್ನು ಗುರಿಯಾಗಿಸಿಕೊಂಡು ನಡೆದ ಫಿದಾಯಿನ್ ದಾಳಿಯಲ್ಲಿ 9 ಮಂದಿ ಚೈನಾದ ಇಂಜಿನಿಯರ್ಗಳು ಸಾವಿಗೀಡಾದರು. ಅದಾದ ಮೇಲೆ 2022ರಲ್ಲಿ ಮತ್ತೆ 2 ಕಡೆಗಳಲ್ಲಿ ಚೈನಾದ ನಾಗರಿಕರನ್ನ ಗುರಿಯಾಗಿಸಿಕೊಂಡು ದಾಳಿಗಳು ನಡೆದವು. ಕರಾಚಿಯಲ್ಲಿ ಚೈನಾದ ವಿದ್ಯಾರ್ಥಿಗಳ ಬಸ್ ಮೇಲೆ ದಾಳಿ ಆಯಿತು. ಚೈನಾ ರಾಯಭಾರ ಕಚೇರಿಯ ಸಿಬ್ಬಂದಿ ಉಳ್ಕೊಂಡಿದ್ದ ಹೋಟೆಲ್ ಮೇಲೆ ದಾಳಿ ಆಯಿತು. ಬಲೂಚಲ್ಲಿ ಪಾರ್ಕ್ ಅಲ್ಲಿ ವಾಕ್ ಮಾಡ್ತಾ ಇದ್ದ ಚೈನಾ ಪ್ರಜೆಯೊಬ್ಬನನ್ನ ಕೊಂದು ಹಾಕಲಾಯಿತು. ಚೈನಾದ ಸರಕು ಸಾಗಾಣಿಕೆ ವಾಹನಗಳನ್ನ ಗುರಿಯಾಗಿಸಿಕೊಂಡು ಬಲೂಚ್ ಹೋರಾಟಗಾರರು ದಾಳಿ ಮಾಡ್ತಲೇ ಇದ್ದಾರೆ. ಗ್ವದಾರಲ್ಲಿ ಚೈನಾ ನಿರ್ಮಾಣ ಮಾಡಿರೋ ಏರ್ಪೋರ್ಟ್ ಒಂದರ ಉದ್ಘಾಟನೆಯನ್ನು ಕೂಡ ಬಲೂಚ್ ಲಿಬರೇಷನ್ ಆರ್ಮಿಯ ದಾಳಿಗಳ ಭಯಕ್ಕೆ ಮುಂದೂಡಬೇಕಾಯಿತು ಮತ್ತು ಆ ಏರ್ಪೋರ್ಟ್ಗೆ ಹೋಗದೇನೆ ದೂರದಲ್ಲೆಲ್ಲೋ ಕೂತ್ಕೊಂಡು ಆ ಏರ್ಪೋರ್ಟ್ ಉದ್ಘಾಟನೆಯನ್ನು ಮಾಡಬೇಕಾಗಿ ಬಂತು. ಇನ್ನು ಪ್ರತಿ ಬಾರಿ ದಾಳಿಗಳು ನಡೆದಾಗಲೂ ಪಾಕಿಸ್ತಾನ ಚೈನಾಗೆ ಸಾರಿ ಅಂತ ಹೇಳುತ್ತೆ. ಆದರೆ ಚೀನಿ ನಾಗರಿಕರಿಗೆ ರಕ್ಷಣೆ ಕೊಡೋದ್ರಲ್ಲಿ ಪಾಕ್ ಆಡಳಿತ ವಿಫಲವಾಗ್ತಾ ಇದೆ. ಇನ್ನು ಈಗ ಆಸಿಮ್ ಮುನೀರ್ ಚೈನಾ ಭೇಟಿಲಿ ವಾಂಗ್ ಈ ಕೇಳಿರುವುದು ಇದೇ ಪ್ರಶ್ನೆಯನ್ನ. ಇನ್ನು ಈ ಬಾರಿ ಕೂಡ ಯಥಾ ಪ್ರಕಾರ ನಾವು ನಿಮಗೆ ರಕ್ಷಣೆ ಕೊಡ್ತೀವಿ, ಚೈನಾದ ಹಿತಾಸಕ್ತಿಗಳನ್ನು ಕಾಪಾಡೋದಕ್ಕೆ ಪಾಕಿಸ್ತಾನ ಬದ್ಧವಾಗಿದೆ, ನಮ್ಮ ಸೇನೆ ಭಯೋತ್ಪಾದಕರನ್ನು ನಿಗ್ರಹಿಸೋದಕ್ಕೆ ಎಲ್ಲವನ್ನ ಮಾಡ್ತಾ ಇದೆ ಅನ್ನೋ ಅದೇ ಹಳೆ ಪ್ಲೇಟನ್ನು ಮುನೀರ್ ಹಾಕಿದ್ದಾನೆ. ಆದರೆ ಅಲ್ಲಿ ಪಾಕಿ ಸೇನೆಯನ್ನೇ ಕೆಡವು ಕಂಡು ಬಡಿತಾ ಇರೋ ಬಲೂಚ್ ಪಡೆಗಳನ್ನು ನಿಯಂತ್ರಿಸೋದಕ್ಕೆ ಪಾಕಿಸ್ತಾನಕ್ಕೆ ಸಾಧ್ಯ ಆಗಿಲ್ಲ. ಹೀಗಿರುವಾಗ ಚೀನೀಯರಿಗೆ ಅವರು ಇನ್ನೇನು ರಕ್ಷಣೆ ಕೊಡೋದಕ್ಕೆ ಸಾಧ್ಯ ಆಗತ್ತೆ? ಇದು ಚೈನಾಗೆ ಗೊತ್ತಿರೋದೆ. ಹೀಗಾಗಿ ಚೈನಾ ಪಾಕಿಸ್ತಾನಕ್ಕೆ ತನ್ನ ಸಿಟ್ಟು ಅಸಮಾಧಾನಗಳನ್ನು ತೋರಿಸ್ತಾ ಇದೆ. ಅಷ್ಟೇ ಅಲ್ಲ, ಈ ಬಾರಿ ಮುನೀರ್ ನನ್ನ ಭೇಟಿಯಾಗೋದಕ್ಕೆ ಅಧ್ಯಕ್ಷ ಶಿ ಜಿನ್ಪಿಂಗ್ ಒಪ್ಪಿಲ್ಲ. ಸೊ ಬರೀ ವಾಂಗ್ ಭೇಟಿಗೆ ಮುನೀರ್ ತೃಪ್ತಿ ಪಟ್ಕೋಬೇಕಾಗಿ ಬಂದಿದೆ. ಇನ್ನು ಮತ್ತೊಂದು ಕಡೆ ಮುನೀರ್ ಚೈನಾಗೆ ಭೇಟಿ ಕೊಟ್ಟಿರೋ ಹಿನ್ನೆಲೆಯಲ್ಲಿ ಪಾಕಿಸ್ತಾನದ ವಿದೇಶಾಂಗ ಸಚಿವ ಇಶಾಕ್ ದಾರ್ ಅಮೆರಿಕಾಗೆ ಹೋಗಿ ಅಲ್ಲಿನ ವಿದೇಶಾಂಗ ಸಚಿವ ಮಾರ್ಕೋ ರೂಬಿಯೋನ ಭೇಟಿ ಮಾಡಿದ್ದಾರೆ. ಐಸಿಸ್ ಬಗ್ಗೆ, ಅದರ ನಿಗ್ರಹದ ಬಗ್ಗೆ, ಇರಾನ್ ಜೊತೆಗಿನ ಮುಂದಿನ ಸಂಬಂಧಗಳ ಬಗ್ಗೆ ಚರ್ಚೆಗಳು ನಡೆದಿವೆ. ಹಾಗೆ ಬಲೂಚಿಸ್ತಾನದಲ್ಲಿನ ರೇರ್ ಮಿನರಲ್ಸ್ ಬಗ್ಗೆ ಕೂಡ ಅಮೆರಿಕ ಪಾಕಿಸ್ತಾನದ ಜೊತೆ ಮಾತುಕತೆಗಳನ್ನು ಮಾಡಿದೆ. ಮುಂದಿನ ದಿನಗಳಲ್ಲಿ ಇರಾನ್ ಹಾಗೂ ಅಮೆರಿಕ ಯುದ್ಧಕ್ಕೆ ನಿಂತರೆ ಅಲ್ಲಿ ಪಾಕಿಸ್ತಾನದ ಅಗತ್ಯ ಅಮೆರಿಕಾಗೆ ತುಂಬಾನೇ ಇರುತ್ತೆ. ಹೀಗಾಗಿ ಅಲ್ಲಿ ಅಮೆರಿಕ ಹಾಗೂ ಪಾಕಿಸ್ತಾನದ ವಿದೇಶಾಂಗ ಸಚಿವರ ನಡುವೆ ಒಂದಷ್ಟು ಮಾತುಕತೆಗಳಾಗಿವೆ. ಒಟ್ಟಾರೆ ಪಾಕಿಸ್ತಾನ ಒಂದು ಕಡೆ ಅಮೆರಿಕ, ಮತ್ತೊಂದು ಕಡೆ ಚೈನಾ ಎರಡನ್ನೂ ಮೇಂಟೈನ್ ಮಾಡೋ ಪ್ರಯತ್ನದಲ್ಲಿದೆ. ಈಗ ಪಾಕಿಸ್ತಾನವನ್ನ ಎಷ್ಟರ ಮಟ್ಟಿಗೆ ನಂಬಬೇಕು ಅನ್ನೋದನ್ನ ಚೈನಾ ನಿರ್ಧಾರ ಮಾಡಬೇಕು ಅಷ್ಟೇ. ಇದು ಗೆಳೆಯರೆ ಪಾಕಿಸ್ತಾನದ ಮುಲ್ಲಾ ಮುನೀರ್ ಚೈನಾದಲ್ಲಿ ಕೂಡ ಹಚ್ಚ ಅನ್ನಿಸ್ಕೊಂಡಿರೋದರ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.